ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಗುಡ್ ಮಾರ್ನಿಂಗ್ ಟು ಆಲ್. ಇವತ್ತು JNM ನರ್ಸಿಂಗ್ 2ನೇ ಸುತ್ತಿನ ಕೌನ್ಸ್ಲಿಂಗ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಯಾರೆಲ್ಲ ಅಭ್ಯರ್ಥಿಗಳು ನಿನ್ನೆ ತನಕನೂ ಕೂಡ ನೀವು ಆಪ್ಷನ್ ಎಂಟ್ರಿಗಳನ್ನು ಮಾಡಿದ್ರಿ, ಆದರೆ ಇವತ್ತು ಮಧ್ಯಾಹ್ನದ ತನಕನೂ ನಿಮಗೆ ರಿಸಲ್ಟ್ಸ್ ಲಿಂಕ್ ಸಿಕ್ಕಿಬಿಡುತ್ತೆ. ಯಾಕಂತಂದರೆ ಅವರ ಒಂದು ಸ್ಕೆಡ್ಯೂಲ್ ಪ್ರಕಾರ 8ನೇ ತಾರೀಕಿಗೆ ಫೈನಲ್ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಇವತ್ತು ಮಧ್ಯಾಹ್ನ ತನಕನೂ ಕೂಡ ನಿಮಗೇನಾಗ್ಬೋದು, ಸರ್ವರ್ ಬಿಸಿ ಬಂದು ಅಥವಾ ನಿಮಗೆ ಟೆಕ್ನಿಕಲ್ ಇಶ್ಯೂ ಇವೆಲ್ಲ ತೋರಿಸ್ಕೊಂಡು ನಿಮಗೆ ಮಧ್ಯಾಹ್ನ ತನಕನೂ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುವಂಥ ಚಾನ್ಸಸ್ ಇದೆ. ಬಟ್ ಇವಾಗ ನೀವೇನಾದರೂ ನೋಡಲಿಕ್ಕೆ ಹೋದರೆ ಈ ರೀತಿಯಾಗಿ ತೋರಿಸುತ್ತೆ. ಏನಂತಂದರೆ ಇಲ್ಲಿ ಯಾವುದೇ ಥರದಂಥ ನಿಮಗೆ ಆರ್ಡರ್ ಕಾಪಿ ತೋರಿಸೋದಿಲ್ಲ. ಆಮೇಲೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ವಿತ್ ಡಿ ಕ್ಯಾಟಗರೈಸೇಷನ್ ರಿಸಲ್ಟ್ ಫಾರ್ ಕೌನ್ಸ್ಲಿಂಗ್ 2024-25 ವಿಸ್ತರಿಸಿದ 2ನೇ ಸುತ್ತಿನ ಫಲಿತಾಂಶ ಅಂತ ಬರ್ತಾಯಿದೆ. ಇವಾಗ ನೀವು ನೋಡಿದರೆ ಓಕೆ, ಇದು ರಾಂಗ್. ಇದು ಯಾಕಂದರೆ ಇದು ಟೆಕ್ನಿಕಲ್ ಇಶ್ಯೂ. ಇಲ್ಲಿ ಬರೀ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ಅಂತ ಮಾತ್ರ ಬರಬೇಕು, ಅಂದರೆ ರಿಸಲ್ಟ್ ಕನ್ಫರ್ಮ್ ಆದಂಗೆ. ಈ ರೀತಿ ಯಾರಿಗೆಲ್ಲ ಬರ್ತಾಯಿದೆ ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಇದು ಡಿ ಕ್ಯಾಟಗರೈಸೇಷನ್ ರೌಂಡ್ ಅಂದರೆ ಕೊನೆಯ ಥರ್ಡ್ ರೌಂಡ್, ಇದು ಫೈನಲ್ ರೌಂಡ್ ಅಂತ ಕರಿತೀವಿ. ಸೊ ಇದನ್ನು ಇನ್ನೂ ಮಾಡಿಲ್ಲ. ಸೆಕೆಂಡ್ ರೌಂಡ್ ಮುಗಿದ ಮೇಲೆ ಇದನ್ನು ಮಾಡ್ತಾರೆ ಹೊರತು ಇದನ್ನು ಅಡ್ವಾನ್ಸ್ ಆಗಿದ್ದು ರಿಸಲ್ಟ್ ಈ ರೀತಿಯಾಗಿ ಲಿಂಕ್ ತೋರಿಸ್ತಾ ಇದೆ. ಹಾಗಂತೇಳಿ ಇದು ನಿಮಗೆ ನಾಟ್ ಅಲಾಟೆಡ್ ಅಂತ ಬಂದರೆ ಟೆನ್ಷನ್ ತೊಗೋಬೇಡಿ, ಇದು ಚೇಂಜ್ ಆಗುತ್ತೆ. ಇಲ್ಲಿ ಚೇಂಜ್ ಆಗಿ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ಅಂತ ಬರಬೇಕು. ಆವಾಗ ಮಾತ್ರ ಏನಂತಂದರೆ ನಿಮಗೆ ಕನ್ಫರ್ಮೇಷನ್ ಆದಂಗೆ. ಅಲ್ಲಿ ತನಕ ನೀವು ಇಲ್ಲಿ ವೇಟ್ ಮಾಡಬೇಕಾಗತ್ತೆ. ರಿಸಲ್ಟ್ಸ್ ಈ ಥರ ಬಂದರೆ ಇನ್ನೂ ಅನೌನ್ಸ್ಮೆಂಟ್ ಆಗಿಲ್ಲ ಅಂತ ತಿಳ್ಕೊರಿ. ಯಾಕಂದರೆ ಇದು ಮಧ್ಯಾಹ್ನ ತನಕ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಯಾಕಂದರೆ ನಿನ್ನೆ ಈವ್ನಿಂಗ್ ತನಕನೂ ರಾತ್ರಿ ತನಕನೂ ನಿಮಗೆ ಏನು ಮಾಡಿದರು, ಆಪ್ಷನ್ ಎಂಟ್ರಿಗಳನ್ನು ಮಾಡಲಿಕ್ಕೆ ಟೈಮನ್ನು ಕೊಟ್ಟಿದ್ದರು. ಸೊ ಹೀಗಾಗಿ ಅದು ಸ್ವಲ್ಪ ಕಾಲಾವಕಾಶ ತೊಗೊತಾರೆ. ಸೊ ಮಧ್ಯಾಹ್ನ ತನಕನೂ ಕೂಡ ನಿಮ್ಮ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡುವಂಥ ಸಾಧ್ಯತೆ ಇದೆ. ಇನ್ ಕೇಸ್ ಆಫ್ ರಿಸಲ್ಟ್ ಅನೌನ್ಸ್ಮೆಂಟ್ ಆದರೂ ಕೂಡ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಯಾರೆಲ್ಲ ನಮ್ಮ ಚಾನಲ್ ಹೊಸಬರಿದ್ದೀರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಬರುವಂತಹ JNM ನರ್ಸಿಂಗ್ ಅಪ್ಡೇಟ್ಗಳಿಗಾಗಿ ರಿಸಲ್ಟ್ಸು, ಎಕ್ಸಾಮ್ ಫಾರ್ಮು, ಎಕ್ಸಾಮ್ ಅಪ್ಲಿಕೇಶನ್ ಫಾರ್ಮ್ಸ್ ಇರ್ಬೋದು, ಆಮೇಲೆ ವಿವಿಧವಾದಂತಹ ಒಂದು ಪ್ರಾಬ್ಲಮ್ಗಳು ಕೂಡ ಇದ್ದಾಗ ಅದನ್ನು ವಿಡಿಯೋ ಮುಖಾಂತರ ನಾನು ಶೇರ್ ಮಾಡಲಿಕ್ಕೆ ಕೂಡ ಪ್ರಯತ್ನ ಮಾಡ್ತೇನೆ. ಮಧ್ಯಾಹ್ನ ತನಕ ನಾನು ನೋಡೋಣ. ನಾನು ಮಧ್ಯಾಹ್ನ ಲೈವಲ್ಲಿ ಕೂಡ ಬರ್ತೇನೆ, ಅವಾಗ ಕೂಡ ಡಿಸ್ಕಷನ್ ಮಾಡೋಣ.